12ನೇ ವಯಸ್ಸಿನಲ್ಲಿ ವಿಶ್ವದ ಅತಿ ಕಿರಿಯ ಚೆಸ್ ಚಾಂಪಿಯನ್ ಹಾಗೆ ಆಗ್ತೀನಿ ಎಂದು ಹೇಳಿದ ಚಿಕ್ಕ ಹುಡುಗ ಕೇವಲ 6 ವರ್ಷದಲ್ಲಿ ಅಂದರೆ 18ನೇ ವಯಸ್ಸಿನಲ್ಲಿ ತನ್ನ ಕನಸನ್ನು ನನಸು ಮಾಡಿಕೊಂಡಿದ್ದಾನೆ. ಇದು ಬೇರೆ ಯಾರೂ ಅಲ್ಲ, ಈಗ ಚಾಲ್ತಿಯಲ್ಲಿರುವಂತಹ ಹೆಸರು ಗುಕೇಶ್ ತೊಮರಾಜು. ದೇಶದ ಎಲ್ಲ ಜನರ ಗಮನ ಗೆಲುವಿನ ಸಂಭ್ರಮದಲ್ಲಿ ಮುಳುಗಿದ್ರೆ, ಕೆಲ ಜನರುಗಳು ಮಾತ್ರ ಈ ಪಂದ್ಯದ 55ನೇ ನಡೆ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಭಾರತ ಚೀನಾ ಮೂಲದ ಡಿಂಗ್ ಲೇರನ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿರುವಂತಹ ಊಹಾಪೋಹ ಸಹ ಇಲ್ಲಿ ಮೂಡ್ತಾ ಇದೆ. ಈ ಚೆಸ್ ಅನ್ನೋದು ಯಾವುದೇ ರೀತಿಯ ಒಂದು ಗುಂಪುಗಾರಿಕೆಯ ಆಟ ಅಲ್ಲ, ವೈಯಕ್ತಿಕ ಆಟ. ತನ್ನ ಬುದ್ಧಿವಂತಿಕೆಯನ್ನು ತೋರಿಸುವಂತಹ ಒಂದು ಆಟ. ಇಲ್ಲಿ ಕ್ರಿಕೆಟ್ ರೀತಿ ಯಾವುದೇ ವರ್ಲ್ಡ್ ಕಪ್ ಸಹ ನಡೆಸೋದಿಲ್ಲ, ಚೆಸ್ ಚಾಂಪಿಯನ್ಶಿಪ್ ಅನ್ನು ನಡೆಸ್ತಾರೆ. ಇಲ್ಲಿ ದಿ ವಾಯ್ಸ್ ಆಫ್ TJ ಹಿಯರ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಲಿ ಚೆಸ್ ಚಾಂಪಿಯನ್ ಜೊತೆ ಈ ವರ್ಷದ ಬೆಸ್ಟ್ ಚೆಸ್ ಪ್ಲೇಯರ್ ಆಟ ಆಡ್ತಾರೆ. ಇವರನ್ನ ಚಾಲೆಂಜರ್ ಅಂತ ಸಹ ಕರೀತಾರೆ. ಇಲ್ಲಿ ಈ ಚಾಲೆಂಜರ್ ಮತ್ಯಾರು ಅಲ್ಲ, ನಮ್ಮ ಭಾರತ ಮೂಲದ ಗುಕೇಶ್. ಇವರ ಎದುರಾಳಿಯಾಗಿ 2023ರ ಚೆಸ್ ಚಾಂಪಿಯನ್ ಡಿಂಗ್ ಲೇರನ್ ಸಹ ಎದುರಾಳಿಯಾಗಿ ಕೂತಿದ್ರು. 14 ಸುತ್ತುಗಳನ್ನು ಒಳಗೊಂಡಿರುವಂತಹ ಈ ಆಟದಲ್ಲಿ 13 ಸುತ್ತುಗಳಲ್ಲಿ ತಲಾ 9 ಮ್ಯಾಚ್ಗಳನ್ನು ಡ್ರಾ ಮಾಡ್ಕೊಂಡಿದ್ದಾರೆ, 2 ಮ್ಯಾಚ್ಗಳನ್ನು ವಿನ್ ಆಗಿರ್ತಾರೆ ಮತ್ತು 2 ಮ್ಯಾಚ್ಗಳನ್ನು ಸೋತಿರ್ತಾರೆ. ಇವರಿಬ್ಬರ ಅಂಕಪಟ್ಟಿ ಸಮನಾಗಿರುವುದರಿಂದ 14ನೇ ಮ್ಯಾಚ್ ಅನ್ನು ಯಾರು ವಿನ್ ಆಗ್ತಾರೋ ಅವರೇ ವಿಶ್ವದ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾರೆ. 14ನೇ ಪಂದ್ಯದಲ್ಲಿ 54ನೇ ನಡೆಯ ತನಕ ಸಹ ಸಮಬಲವಾಗಿ ಆಟ ನಡೆಯುತ್ತಲೇ ಇರುತ್ತೆ. ಡಿಂಗ್ ಲೇರನ್ನ 55ನೇ ನಡೆ ಜಗತ್ತನ್ನೇ ಕುತೂಹಲಕ್ಕೆ ಕೇಳಿಸಿದಂತಹ ಸಮಯ ಅದು. ಡಿಂಗ್ ಲೇರನ್ ಗುಕೇಶ್ನ ಆನೆಗೆ ತನ್ನ ಆನೆಯನ್ನು ಅಭಿಮುಖವಾಗಿ ನಿಲ್ಲಿಸ್ತಾರೆ. ಗುಕೇಶ್ ಬಿಳಿ ಆನೆಯನ್ನ ಹೊಡೆದುಳಿಸ್ತಾರೆ. ಪ್ರತ್ಯುತ್ತರವಾಗಿ ಡಿಂಗ್ ಲೇರನ್ ಕಪ್ಪು ಆನೆಯನ್ನು ಸಹ ಬೀಳಿಸ್ತಾರೆ. ಅದೇ ರೀತಿಯಾಗಿ ಅವರಿಬ್ಬರ ಒಂಟೆಯು ಸಹ ನೆಲ ಕಚ್ಚತ್ತೆ. ಈಗ ಗುಕೇಶ್ ಬಳಿ ಒಬ್ಬ ಸೈನಿಕ ಹೆಚ್ಚಾಗಿ ಉಳಿಯುತ್ತೆ. ಇನ್ನೇನು 1 ಗಂಟೆ ಗುಕೇಶ್ಗೆ ಉಳಿದಿರತ್ತೆ. ಕೇವಲ 10 ನಿಮಿಷಗಳ ಕಾಲ ಎದುರಾಳಿಗೆ ಉಳಿದಿರೋದು ಅಂದರೆ ಡಿಂಗ್ ಲೇರನ್ಗೆ. ಇಲ್ಲಿ ಗುಕೇಶ್ ತನ್ನ ಗೆಲುವನ್ನು ಇಲ್ಲೇ ಕಾಯ್ದುಕೊಂಡಿರ್ತಾರೆ. ಅಂದರೆ ತಾನು ವಿನ್ ಆಗ್ತಿರುವಂತಹ ವಿಷಯ ಇಲ್ಲಿ ಇವರಿಗೆ ಮುಂಚೆನೇ ತಿಳಿದು ಹೋಗಿಬಿಟ್ಟಿರತ್ತೆ. ಈ ಆಟದಲ್ಲಿ ಬುದ್ಧಿವಂತಿಕೆ ಮಾತ್ರ ಬೇಕಾಗಿಲ್ಲ, ಆ ಸಮಯದಲ್ಲಿ ಹೇಗೆ ಪ್ರೆಷರನ್ನು ಕೂಡ ಹ್ಯಾಂಡಲ್ ಮಾಡ್ಕೊಳ್ಬೇಕು ಅನ್ನುವಂಥ ಚಾಕಚಕ್ಯ ಕೂಡ ಇಲ್ಲಿ ತುಂಬ ಮುಖ್ಯವಾಗಿರುತ್ತೆ. ವಿಶ್ವನಾಥನ್ ಆನಂದ್ ನಂತರ ವಿಶ್ವದ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಗುಕೇಶ್ಗೆ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಸಹ ಪ್ರಶಂಸೆಯ ಮಹಾಪೂರವೇ ಹರಿದು ಬಂದಿದೆ. ತನ್ನ ಕನಸುಗಳನ್ನು ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿಲ್ಲ. ಆ ಕನಸುಗಳ ಹಿಂದೆ ಹೋಗಿ ತನ್ನ ನಿಲುವನ್ನು ವಿಶ್ವಕ್ಕೆ ತೋರಿಸುವುದು ನಿಜವಾದ ಸಾಧನೆ ಆಗಿರುತ್ತೆ.